ರಾಜ್ಯಗಳಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದೆ. ಯಾಕಂದರೆ ಪಶ್ಚಿಮ ಬೆಂಗಾಲದಲ್ಲಿ ನಮಗೂ ಸ್ವತಂತ್ರ ಬಂದ್ರೂ 70 ವರ್ಷ ಆಗಿದೆ. ಆದ್ರೂ ಸಹ ಅಲ್ಲಿನ ಜನ ಇದುವರೆಗೂ ಸ್ವತಂತ್ರವಾಗಿ ಬದುಕಿಲ್ಲ. ಅವರು ಕೆಲವು ದಿನ ಕಾಂಗ್ರೆಸ್ ಅವರು ಆಡಳಿತ ಮಾಡಿದರು, ಆವಾಗಲೂ ಹಂಗೆ ಆಗಿತ್ತು. ಮತ್ತು ಲೆಫ್ಟ್ ಪಾರ್ಟಿಗಳು ಒಂದು 30 ವರ್ಷ 34 ವರ್ಷ ಆಡಳಿತ ಮಾಡಿದರು, ಆವಾಗಲೂ ಹಂಗೆ ಯಾವ ಜನಸಾಮಾನ್ಯರನ್ನು ಕಡೆಗಣಿಸ್ತಾನೇ ಇದ್ರು. ಮತ್ತು ಇದಕ್ಕೆ ಮುಂಚೆ ಪಶ್ಚಿಮ ಬೆಂಗಾಲ CM ಆಗಿದ್ದರು ಮಮತಾ ಬೆನರ್ಜಿ ಯಾವ ಥರ ಮಾಡಬಾರ್ದು ಕೆಲಸಗಳೆಲ್ಲ ಯಾವ ಥರ ಮಾಡಿದ್ರು, ಅಲ್ಲಿ ಕೊಲೆಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಅಧಿಕಾರಿಗಳನ್ನ ಯಾವ ಥರ ದುರುಪಯೋಗ ಮಾಡಿಕೊಂಡು ಯಾವ ಥರ ಮಾಡಿದೆ ಅಂದರೆ ಮೊನ್ನೆ ಇವರು ಹೇಳ್ತಾ ಇದ್ರು ಸಮೀಕ್ಷೆಗಳೆಲ್ಲ ಅವರು ಹೋದಾಗ ವಿಲೇಜ್ಗಳಲ್ಲಿ ಅವ್ರು ಓಟ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಭಾಜಪಕ್ಕೆ. ಆದ್ರೂ ಸಹ ಅವರು ಮತ್ತೆ ಏನಾಗುತ್ತೆ ಅನ್ನೋ ಅವ್ರಿಗೂ ಭಯ ಬಿದ್ದು ಅವ್ರೂ ಸಹ ಬಾಯಿ ಬಿಡ್ತಾ ಇರಲಿಲ್ಲ. ಅಷ್ಟು ಒಂದು ಭಯಭೀತರಾಗಿದ್ರು ಬಂಗಾಲದಲ್ಲಿ. ಇವಾಗ ನಿಜವಾದ ಸ್ವತಂತ್ರ ಬಂಗಾಲದಲ್ಲಿ ಬಂದಿದೆ ಅಂದರೆ ಇವಾಗ ನಿನ್ನೆ 4ನೇ ತಾರೀಕು ನಮ್ಮ ಮೋದಿ ಅವರು ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು ಹೇಳ್ತಾನೆ ಇದ್ರು ನಿಜವಾದ ಸ್ವತಂತ್ರ ಬರುತ್ತೆ. ನಮ್ಮ 4ನೇ ತಾರೀಕಿನಿಂದ TMC ಗೂಂಡಾಗಲೆಲ್ಲ ಎಲ್ಲೆಲ್ಲಿರ್ತಾರೋ ಅವ್ರನ್ನ ಹುಡುಕಿ ಒಳಗಡೆ ಹಾಕ್ತೀವಿ. ಆ ಗೂಂಡಾಗಳಿಗೆಲ್ಲ ಆಲ್ರೆಡಿ ನಿನ್ನೆಯಿಂದಾನೇ ಶುರುವಾಗಿದೆ, ಅವ್ರಿಗೆ ನಡಕ ಶುರುವಾಗಿದೆ. ಅದರಿಂದ ಇನ್ನೂ ಈಗ ಕಾಂಗ್ರೆಸ್ ನಾವೇನೋ ಕೇರಳದಲ್ಲಿ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಬಿಂಬಿಸ್ತಾ ಇದ್ದಾರೆ. ಅದರಲ್ಲಿ ಅಲ್ಲಿ ಪ್ರತ್ಯಾಮ್ನಾಯ ಇಲ್ಲ. ಈಗ LDF ಅವರು ಮಿತ್ರಪಕ್ಷಗಳೇ ಎಲ್ಲ. ಅವರು ಪಶ್ಚಿಮ ಬೆಂಗಾಲದಲ್ಲಿನೂ ಸಹ ಮಮತಾ ಬೆನರ್ಜಿ ಅವ್ರ ಮಿತ್ರಪಕ್ಷಗಳೇ. ಇಲ್ಲಿ ಅವ್ರವ್ರಿಗೆ LDF UDF ಅಂತ ಅವ್ರು ಬಿಟ್ಟು ಇವ್ರನ್ನ ಕೊಟ್ಟಿದ್ದಾರೆ. ಅಲ್ಲಿ ನಾವು ಪ್ರಾತಿನಿಧ್ಯ ಇಲ್ಲ. ಅದಕ್ಕೋಸ್ಕರ ಅಲ್ಲೇನೋ ಒಂದು ಸ್ವಲ್ಪ ಇದು ಮಾಡಿದ್ದಾರೆ ಬಿಟ್ಟರೆ ಮಿಕ್ಕಿದ್ದ 4 ರಾಜ್ಯಗಳಲ್ಲಿ ಧೂಳಿಪಟ ಆಗಿದೆ ಕಾಂಗ್ರೆಸ್. ನಮಗೂ ಈ ಅಸ್ಸಾಮಲ್ಲಿ ನಾವು 3ನೇ ಸಲ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದೀವಿ. ಅಸ್ಸಾಮಲ್ಲಿ ಎಷ್ಟು ಸೀಟ್ ಬಂದಿದ್ದೋ ಈ ಪಂಚ ರಾಜ್ಯಗಳಲ್ಲಿನೂ ಸಹ ಅವ್ರಿಗೆ ಅಷ್ಟೇ ಸೀಟ ಬಂದಿರೋದು. ಕಾಂಗ್ರೆಸ್ 5 ರಾಜ್ಯಗಳಲ್ಲಿ ಸೇರಿ ನಮಗೂ ಅಸ್ಸಾಂನಲ್ಲಿ ಎಷ್ಟು ಸೀಟ್ ಬಂದಿದ್ದೋ ಅಷ್ಟು ಸೀಟ್ ಬಂದಿದೆ. ಅದೇ ಕಾಂಗ್ರೆಸ್ ಎಲ್ಲೂ ಇಲ್ಲ. ಮುಂದಿನ ದಿನಗಳಲ್ಲಿನೂ ಸಹ ಕರ್ನಾಟಕದಲ್ಲಿ ಇದೇ ಗದ್ದೆ. ಕಾಂಗ್ರೆಸ್ಗೆ ಎಲ್ಲರೂ ನೋಡ್ತಾ ಇದ್ದಾರೆ ಯಾವಾಗ ಅಂತ. ನಿನ್ನೆ 2 ಉಪಚುನಾವಣೆ ನಡೆದಿದೆ. ಅದೇ ಅವರು ಅನುಕಂಪ ಇತ್ತು ಅವ್ರ ಮೇಲೆ, ಆಡಳಿತ ಅವ್ರದ್ದೇ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಅಧಿಕಾರ ದುರುಪಯೋಗನ ಮಾಡಿಕೊಂಡಿದ್ದಾರೆ. ಅನುಕಂಪದಿಂದ ನಾವು 2 ಕಡೆ ಸೋತಿರ್ಬೋದು. ಆದ್ರೂ ಸಹ ಕರ್ನಾಟಕದಲ್ಲಿ ಜನ ನಮ್ಮ ಪರವಾಗಿ ದೇಶದಲ್ಲಿನ ಜನ ನರೇಂದ್ರ ಮೋದಿ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಇನ್ನು ಮುಂದೇನೂ ಸಹ ಎಲ್ಲ ಚುನಾವಣೆಗಳಲ್ಲೂ ಸಹ ಮೊನ್ನೆ MP ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಅನೇಕ ಚುನಾವಣೆಗಳು ನೀವು ನೋಡಿದ್ದೀರಿ. ಎಲ್ಲ ಕಡೆಯೂ ಕ್ಲೀನ್ ಸ್ವೀಪ್ ಮಾಡ್ತಾ ಬಂದಿದೆ. ಮಿಕ್ಕಿದ್ದ ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು ಬೈ ಎಲೆಕ್ಷನ್ ನಡೆದಿದೆ. ಎಲ್ಲ ಕಡೆನೂ BJPನೇ ಸ್ವೀಪ್ ಮಾಡಿದೆ. ಎಲ್ಲ ಸ್ಥಾನಿಕ ಸಂಸ್ಥೆ ಎಲೆಕ್ಷನ್ ಆಗಿರ್ಬೋದು ಎಲ್ಲ ಕಡೆನೂ BJP ಪ್ರಬಂಧನ ಆಗ್ತಾ ಇದೆ. ಮುಂದೆ ದಿನಗಳಲ್ಲಿ ಕರ್ನಾಟಕದಲ್ಲಿನೂ ಸಹ ಅಲ್ಲಿ ಪಶ್ಚಿಮ ಬೆಂಗಾಲದಲ್ಲಿ ಏನಾಗಿದೋ ಅದೇ ರಿಸಲ್ಟು ಕರ್ನಾಟಕದಲ್ಲಿ ಭಾಜಪಕ್ಕೆ ಅನುಕೂಲವಾಗಿ ಬರುತ್ತೆ. ಯಾರೂ ಸಹ ಈ ಥರ ಈಗ ಸಿದ್ದರಾಮಯ್ಯ ಮಾಡ್ತಾ ಇರೋದು ನೋಡಿದರೆ ಅಲ್ಲಿ ಪಶ್ಚಿಮ ಬೆಂಗಾಲ ಮಮತಾ ಬೆನರ್ಜಿ ಯಾವ ಥರ ರೌಡಿಯಿಸಮು ದಬ್ಬಾಳಿಕೆ ಮಾಡ್ತಾ ಇದ್ರೆ ಇಲ್ಲಿ ಅದು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವು ಒಂದೂವರೆ ವರ್ಷ ಅವ್ರದ್ದು ನಡೆಯಬಹುದು. ಮತ್ತೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿನೂ ಸಹ ಅವ್ರದ್ದು ಆಡಳಿತಕ್ಕೆ ಬರೋದಿಲ್ಲ. ಇನ್ನು ಮುಂದೇನೂ ಸಹ ಎಲ್ಲ ರಾಜ್ಯಗಳಲ್ಲೂ BJPದ ಪ್ರಪಂಚನ. ನಾವು BJP ದೇಶದ ಪರವಾಗಿರ್ತೇವೆ, ಜನರ ಪರವಾಗಿರ್ತೀವಿ. ಎಲ್ಲರ ಜನ ಶಾಂತಿ ಸುಭದ್ರತೆಯಿಂದ ಬದುಕಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಜನ ಮ್ಯಾಂಡೇಟ್ ಕೊಡ್ತಾ ಇದ್ದಾರೆ. ನಾವು ಈಗ ಪಂಚರಾಜ್ಯಗಳಲ್ಲಿ ಎಲ್ಲ ಜನರಿಗೂ ನಮ್ಮನ್ನು ಬೆಂಬಲಿಸಿದ ಎಲ್ಲ ಜನರಿಗೂ ಚಿಂತಾಮಣಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಗೋಪಿಯನ್ನ, ನಮ್ಮ ನಾಯಕರಾದ ಗೋಪಿಯನ್ನ ಪರವಾಗಿ ಎಲ್ಲ 5 ಪಂಚರಾಜ್ಯಗಳ ಚುನಾವಣೆ ಎಲ್ರಿಗೂ ಸಹ ಗೆದ್ದಿರುವ ಅಭ್ಯರ್ಥಿಗಳಿಗೂ ಮತ್ತು ಅಲ್ಲಿನ ಜನತೆಗೂ ಅಭಿನಂದನೆಗಳನ್ನು ತಿಳಿಸ್ತಾ ಈ 4 ಮಾತುಗಳು ಮಾತಾಡೋ